ಸುಗ್ನಳ್ಳಿ ಶುದ್ಧೀಕರಣ ಘಟಕದಲ್ಲಿ ಮೂಲ ಸೌಲಭ್ಯಗಳ ಕೊರತೆ ಸರಿಪಡಿಸುವಂತೆ ಬಿಟಿ ಚಂದ್ರಶೇಖರ್ ಆಗ್ರಹ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗ್ನಳ್ಳಿ ಗ್ರಾಮದಲ್ಲಿ ಇರುವ ಕುಡಿಯುವ ನೀರಿನ ಶುದ್ಧೀಕರಣ ಘಟಕದಲ್ಲಿ ಮೂಲ ಸೌಲಭ್ಯಗಳ ಕೊರತೆ ಹಾಗೂ ಶುದ್ಧೀಕರಣ ಘಟಕದಲ್ಲಿ ಇರುವ ಕಸ ತೆಗೆದು ಸ್ವಚ್ಛಗೊಳಿಸಿ ಶುದ್ಧ ಕುಡಿಯುವ ನೀರು ಒದಗಿಸುವಂತೆ ಮೀಸಲು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸುತ್ತಿರುವ ರಾಜ್ಯ ರೈತೋದಯ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರು 1008 ಬಡವರ ಕಲ್ಯಾಣೋತ್ಸವ ನೆರವೇರಿಸಿದ ಕಲ್ಯಾಣ ಪುರುಷ ಬಿಟಿ ಚಂದ್ರಶೇಖರ್ ಅವರು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ. ಸುಗ್ನಳ್ಳಿ ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿದ ಅವರು ಅಲ್ಲಿರುವ ಸಮಸ್ಯೆಗಳನ್ನು ಆಲಿಸಿ ಅವರು ಮಾಧ್ಯಮದ ಮುಖಾಂತರ ಮಾತನಾಡಿದರು. ಈ ಸಮಯದಲ್ಲಿ ರೈತ ಮುಖಂಡರು, ಗ್ರಾಮಸ್ಥರು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ್, ಪ್ರಜಾಪ್ರಭುತ್ವ ಬಿ ಲಕ್ಷ್ಮೇಶ್ವರ. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ್, NKS TV4 ಲಕ್ಷ್ಮೇಶ್ವರ. ಇಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರಿಗೆ ಇದು ನಿಮ್ಮ ಶೌಚಾಲಯ ಆಗಿದೆ. ಇದು ಶೌಚಾಲಯನ ಅಟ್ಲೀಸ್ಟ್ ಅವ್ರಿಗೆ ನೈಟ್ ವಾಶ್ರೂಮ್ಗೆ ಹೋಗೋಕ್ಕಾಗಲಿ ಒಂದು ಲೈಟಿನ ವ್ಯವಸ್ಥೆ ಇಲ್ಲ, ಒಂದು ಶೌಚಾಲಯ ನ್ಯಾಯವಾಗಿಲ್ಲ. ಎಂತ ಬೇಜವಾಬ್ದಾರಿ ಅಧಿಕಾರಿಗಳು. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನ? ನೀವು ಹೋಗೋದ್ರೆ ನನ್ನ ಸಿಗುತ್ತಾ? ನಿಮ್ಗೆಲ್ಲ ಉಳ ಬಿದ್ದೆ ಸಾಯ್ತೀರಿ ನೀವೆಲ್ಲ ಅಧಿಕಾರಿಗಳು. ಈ ತರ ಕೆಟ್ಟದಾಗಿ ಒಂದು ನೀರಿನ ಯೋಜನೆ ಮಾಡಿ ಒಳಗಡೆ ಕೋಟಿ ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡು ಬರುತ್ತೆ. ರಾಜಕೀಯ ನಿಮ್ಗೆ ಈ ತರ ಎಲ್ಲ ಬೇಜವಾಬ್ದಾರಿ ಮೇರಿತೀರಿ ನೀವು. ಇದೇನಿದು? ಇದು ಮಿಷಿನ ಪಂಪಿಂಗ್ ಪೈಪ್ ಹೋಗ್ತಾರೆ. ಈ ಕಡೆ ಇಲ್ಲಿಂದ ತಗೊಂಡು ಇಲ್ಲಿ ಒಂದೊಂದು ಕಲೆಕ್ಷನ್ ಟೆಂಬರ್ ಅದು ಟೆಂಬರ್ ಅದು ಆ ಕಡೆಯಿಂದ ಬಂದಿದ್ರಿ ಇಳಿಯಕ್ಕೆ ಏನಿಲ್ರಿ. ಅದ ಹೇಳಿದಲ್ರಿ ಸರ್, ಇದ್ರೊಳಗಡೆ ಇಳಿಯಕ್ಕೆ ಏನಿಲ್ವಾ? ಡಬ್ಬಿ ಇಟ್ಕೊಂಡು ಹೇಳ್ತಾರೆ ಆ ಕಡೆಯಿಂದ ಇದ್ಬೇಕಾರೆ ಅನ್ಕೊಂಡ್ರೆ ಡಬ್ಬಿ ಕೆಂಪು ಡಬ್ಬಿ ಇಟ್ಕೊಂಡು ಹೇಳಿಬೇಕ್ರಿ, ಇಲ್ಲ ಹಾರ್ಬೇಕ್ರಿ ಮ್ಯಾಲಿದ್ದ. ಅಷ್ಟೊಂದು ಬರ್ತಾನೆ ಆಗ್ಬಿಟ್ಟಿದ್ಯಾ? ಅಲ್ರಿ ಸರ, ನಮ್ಗೆ ಏನಿ ಕೇಳಿದ್ರಿ ಸರ್, ಮರ ಐತಲ್ಲ ಕಡ್ಕೊಂಡು ಮಾಡ್ಕೊಳ್ರಪ್ಪ. ಇದೀ ಎಲ್ಲ ಅವ್ರ ಅಪ್ಪನಂತ ಮರ ಐತ, ಅರಣ್ಯ ಮರ ಕಡೆಯಂಗಿಲ್ಲ. ಕಡಿದ್ರೆ ನಿಮ್ಗೆ ತೊಗೊಂಡು ಜೈಲಿಗೆ ಹಾಕ್ತಾರೆ. ಡಬ್ಬ ಹಿಡ್ಕೊಂಡು ನೋಡಿ ಸರ್, ನಾವು ಅಧಿಕಾರಿಗಳು ಈಗ ಇಲ್ಲಿರಿ ಒಬ್ರು ಯಾರು ಒಬ್ರು ಇಳಿ ಹೆಂಗ್ ಇಳಿತೀರಿ? ಅವ್ರು ದಪ್ಪ ಆಗ್ತಾರೆ ಬಿಡ್ರಿ ಮನುಷ್ಯ. ಅಣ್ಣ ನೀವು ಜಿಮ್ಮಿಗೆ ಹೋಗ್ಬೇಕಾಗಿತ್ತಣ್ಣ. ಏನಣ್ಣ ನೀವೆಲ್ಲ ಕಮ್ತ ಮಾಡಿ ಕುರಿ ಕಾಯ್ದಾರ್ರಿ ಅವರೆಲ್ಲ. ಏನ್ರಿ ಇದು? ಇದ್ರಾಗೆಲ್ಲ ಹಾವಿನ ಪರಿ ನೋಡಿದ್ರ ದಿಕ್ಕ ದೊಡ್ಡದೈತ್ರಿ ಹಾವ. ಅವ್ರ ಮೇಂಟೆನೆನ್ಸ್ ಸರಿ, ನೀರ್ ಎತ್ತಿಸ್ಬೇಕ್ರಿ. ಒಂದ್ ಮೋಟರ್ ಇಲ್ಲಿ ಸಣ್ಣದೊಂದು. ನಮ್ ಕುಡಿಯೋ ನೀರ್, ನಮ್ಗ ಕುಡಿಯಕ್ ನೀರಿಲ್ಲ. ನಾವು ನೀರ್ ತರ್ತೀವಿ ನಾವು ಹೋಗಿ. ನಮಗೆ ಕುಡಿಯೋ ನೀರಿಲ್ಲ. ಊನವ ಹೆಂಗ್ ಮಾಡ್ಬೇಕು? ಮತ್ತ ನೀರಾವರಿ ಇಲಾಖೆಯವರೇ, ಗದಗಲ್ಲಿದ್ದೀರಾ ನೀವು. ಈ ನೀರಾವರಿ ಇದು ನಾವೀಗ ಚೆಕಪ್, ನೀವು ಎಷ್ಟು ದಿನ ಮಾಡಿದ್ರೆ ಚೆಕಪ್ ನಾವು ಚೆಕ್ ಮಾಡ್ತೀವಿ. ಯಾರು ಚೆಕ್ ಮಾಡ್ತಾರೋ ಇಲ್ವೋ ನಾನು ಚೆಕ್ ಮಾಡ್ತೀನಿ ಅದನ್ನು. ಯಾಕಂದರೆ ಎಷ್ಟು ಕ್ವಾಂಟಿಟಿ ನೀರಿದೆ ಅಂತೇಳಿ ನೀವು ಚೆಕ್ ಮಾಡಬೇಕು. ಅದಕ್ಕೋಸ್ಕರ 100 ಕೋಟಿಗಳು ಖರ್ಚು ಮಾಡಿ ನಿಮಗೆ ಜನಗಳಿಗೆ ಕುಡಿಯೋಕ್ಕೆ ನೀರು ಕೊಟ್ಟೋಕ್ಕೆ ಈ ಆಫೀಸರ್ಗಳನ್ನ ಕೆಲಸ ಮಾಡೋಕ್ಕೆ ಲೇಬರ್ಗಳನ್ನ ಇಟ್ಟಿದ್ದೀವಿ. ಇವರ ಒಳ್ಳೆಯದಕ್ಕೆ ಕೂಡ ನೀವು ಲೈಟ್ ಕೊಡೋದಿಲ್ಲ, ಶೌಚಾಲಯಗಳು ಕಟ್ಟೋದಿಲ್ಲ, ಅವ್ರಿಗೆ ಬರುವಂಥ ಸಂಬಳ ನ್ಯಾಯವಾಗಿ ಕೊಡೋದಿಲ್ಲ. ಅವ್ರೇನಾದ್ರು ಮಾತಾಡಿದ್ರೆ ಅವ್ರ ಮೇಲೆ ಧಮಕಿ ಹಾಕೋದು, ಇನ್ನೊಂದು ಮಾಡೋದು, ಅವೆಲ್ಲ ಮಾಡಬೇಡ್ರಿ ದಯಮಾಡಿ. ಯಾಕಂದರೆ ಆ ಹುಡುಗರು ನಿಮ್ಮ ಕೆಲಸಗಾರರಾಗಿ ನಿಮ್ಮ ಕೆಲಸ ಮಾಡ್ತಿದ್ದಾರೆ. ದಯಮಾಡಿ ಈಗೇನು ಗುಣಮಟ್ಟದಲ್ಲಿ ಈ ನೀರನ್ನ ಕೊಡ್ತಾ ಇಲ್ಲ, ಗುಣಮಟ್ಟದ ನೀರಾವರಿಗೆ ಕೊಡಬೇಕು. ಯಾವುದೇ ಕಾರಣಕ್ಕೂ ಗುಣಮಟ್ಟ ತಪ್ಪಿದೆ. ಈಗ ಇದನ್ನು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ. ನಮ್ಗೆ ನಾಳೆನೇ ಅದರ ಮಾಹಿತಿಯನ್ನು ನಮಗೆ ತಿಳಿಸ್ಬೇಕು. ತಿಳಿಸಿಲ್ಲ ಅಂದರೆ ಇದು ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ನಮಸ್ಕಾರ.